ಪಾಂಡವರು ತಮ್ಮ 12 ವರ್ಷ ವನವಾಸದ ನಂತರ 1 ವರ್ಷದ ಅಜ್ಞಾತವಾಸಕ್ಕಾಗಿ ದ್ರೌಪದಿಯ ಸಹಿತ ಮಾರುವೇಷದಲ್ಲಿ ವಿರಾಟ ರಾಜನ ಬಳಿ ಆಶ್ರಯ ಪಡಿತಾರೆ. ಇದಕ್ಕೆ ಒಂದು ಕಾರಣ ವಿರಾಟ ರಾಜ ಗೋಪ್ರೇಮಿಯಾಗಿದ್ದು. ಅದಕ್ಕೆ ಸಾಕ್ಷಿ ಎಂಬಂತೆ ವಿರಾಟ ರಾಜನ ಬಳಿ ಉತ್ತಮವಾದ ಗೋಸಂಪತ್ತಿತ್ತು. ಅವುಗಳಲ್ಲಿ ಅಮೃತ ಜಾತಿಯ 1,00,000 ಗೋವುಗಳಿದ್ವು. ಅದರಲ್ಲಿ ಕೆಲವು ಒಂದೇ ಬಣ್ಣದ್ದಾಗಿದ್ದರೆ ಇನ್ನು ಕೆಲವು ಮಿಶ್ರಿತ ಬಣ್ಣದ್ದಾಗಿದ್ವು. ಹಾಗೆಯೇ ಅವೆಲ್ಲವೂ ವಿಭಿನ್ನ ಗುಣಗಳಿಂದ ಕೂಡಿದ್ವು ಅನ್ನೋದು ತಿಳಿದು ಬರುತ್ತೆ. ಮಹಾಭಾರತದ ಮತ್ತೊಂದು ಉಲ್ಲೇಖದಿಂದ ತಿಳಿದು ಬರೋದೇನೆಂದರೆ, ರಾಜ ವಿರಾಟನ ಬಳಿ ಗೋವುಗಳು ಇರೋ ಸ್ಥಳ ರಾಜಭವನಕ್ಕೆ ಅತಿ ಸಮೀಪದಲ್ಲಿತ್ತು. ಮುಖ್ಯವಾಗಿ ರಾಜನು ಗೋವುಗಳನ್ನು ಎಷ್ಟು ಉದಾರವಾಗಿ ನೋಡ್ತಿದ್ದ ಅಂದರೆ, ಅವುಗಳು ಇರೋ ಸ್ಥಳ ರಾಜಭವನದಂತೆ ಕಂಗೊಳಿಸ್ತಿತ್ತು. ಈ ಎಲ್ಲ ಕಾರಣಗಳಿಂದ ವಿರಾಟ ರಾಜನ ಮತ್ಸ್ಯದೇಶ ತನ್ನ ವಿಶಾಲ ಗೋಸಂಪತ್ತಿನಿಂದ ಪ್ರಸಿದ್ಧಿ ಪಡೆದಿತ್ತು. ಈ ಗೋಸಂಪತ್ತಿನಿಂದಲೇ ಇತರ ದೇಶದ ರಾಜರ ಕಣ್ಣು ಈ ದೇಶದ ಮೇಲಿತ್ತು. ಹೀಗಾಗಿ ಸಹಜವಾಗಿ ಕೌರವರ ಕಣ್ಣು ಸಹ ಈ ದೇಶದ ಮೇಲೆ ಬೀಳುವಂತಾಗಿತ್ತು. ಇದೇ ಕಾರಣಕ್ಕೆ ದುರ್ಯೋಧನನು ತನ್ನ ಗುಪ್ತಚರರನ್ನ ವಿರಾಟ ರಾಜನ ಬಳಿಯೂ ಕಳಿಸಿದ್ದಷ್ಟೇ ಅಲ್ಲದೆ ಅವನಲ್ಲಿರೋ ಅಪಾರವಾದ ಗೋಸಂಪತ್ತನ್ನು ಅಪಹರಿಸೋ ಯೋಜನೆಯನ್ನು ರೂಪಿಸಿದ್ದ. ಇವನಿಗೆ ಒಂದು ವಿಚಾರ ನಿಶ್ಚಿತವಾಗಿ ತಿಳಿದಿತ್ತೇನೆಂದರೆ, ಅಕಸ್ಮಾತ್ ಅಜ್ಞಾತವಾಸದಲ್ಲಿರೋ ಪಾಂಡವರು ತಮ್ಮ ಮಿತ್ರನಾದ ರಾಜ ವಿರಾಟನ ಬಳಿ ಆಶ್ರಯ ಪಡೆದಿದ್ದರೆ ಅವರು ಖಂಡಿತವಾಗಿ ಗೋಸಂಪತ್ತನ್ನು ಅಪಹರಿಸೋಕೆ ಬಿಡದೆ ಅದನ್ನು ತಡೆಯೋಕೆ ರಾಜನ ಸಹಾಯಕ್ಕೆ ಬಂದೇ ಬರ್ತಾರೆ. ಅಕಸ್ಮಾತ್ ಪಾಂಡವರ ಸುಳಿವು ಅಲ್ಲಿ ಸಿಗಲಿಲ್ಲ ಆದರೆ ವಿರಾಟ ರಾಜನ ಬಳಿ ಇರೋ ಅಪಾರವಾದ ಗೋಸಂಪತ್ತು ತಮ್ಮ ವಶವಾಗೋ ಯೋಜನೆಯನ್ನು ರೂಪಿಸಿದ್ದ. ಯೋಜನೆಯಂತೆ ಈತ ತನ್ನ ಮಿತ್ರನಾದ ತ್ರಿಗರ್ತನ ಸೈನ್ಯದೊಂದಿಗೆ ಮತ್ಸ್ಯ ದೇಶದ ಮೇಲೆ ಆಕ್ರಮಣ ಮಾಡಿಸಿ ಅಲ್ಲಿಯ ಗೋವುಗಳನ್ನು ಅಪಹರಿಸೋಕೆ ಪ್ರಾರಂಭಿಸಿದ. ಅಚ್ಚರಿ ಅಂದರೆ, ಆ ಸಂದರ್ಭದಲ್ಲಿ ಅಲ್ಲಿನ ಗೋಪಾಲಕರು ಅಸ್ತ್ರ ಶಸ್ತ್ರಗಳೊಂದಿಗೆ ತ್ರಿಗರ್ತನ ಸೈನ್ಯದ ಮೇಲೆ ಮುಗಿಬೀಳ್ತಾರೆ. ಹಾಗೆ ನಡೆದ ಆ ಯುದ್ಧದಲ್ಲಿ ಅವರು ಪರಶು, ಮುಸಲ್, ಬಂತಿಪಾಲ್, ಮೃದರ ಮತ್ತು ಕರ್ಣಶ್ ಅನ್ನೋ ಹೆಸರಿನ ವಿಚಿತ್ರವಾದ ಅಸ್ತ್ರಗಳನ್ನು ಪ್ರಯೋಗಿಸ್ತಾರೆ. ಈ ಘಟನೆ ಅಂದಿನ ಗೋಪಾಲಕರು ಪಶುಪಾಲನೆಯಷ್ಟೇ ಅಲ್ಲದೆ ಯುದ್ಧದಲ್ಲೂ ಪ್ರಾವೀಣ್ಯತೆಯನ್ನು ಪಡೆದಿದ್ರು ಅನ್ನೋದನ್ನು ನಿರೂಪಿಸುತ್ತೆ. ಹೀಗೆ ಇವರುಗಳು ಮೊದಲಿಗೆ ತಮ್ಮಲ್ಲಿಯ ವಿಚಿತ್ರ ಶಸ್ತ್ರಾಸ್ತ್ರಗಳಿಂದ ಎದುರಾಳಿಯ ಅಶ್ವಸೇನೆಯನ್ನು ಹೊಡೆದೊಡಿಸ್ತಾರೆ. ಆದರೆ ನಂತರ ಎದುರಾಳಿಗಳ ಬಾಣದ ಮಳೆಯ ಮುಂದೆ ನಿಲ್ಲದಾಗ್ತಾರೆ. ಕೊನೆಯಲ್ಲಿ ತ್ರಿಗರ್ತ ವಿರಾಟನ ಬಳಿಯಿದ್ದ ಸಾಕಷ್ಟು ಗೋವುಗಳನ್ನು ಅಪಹರಿಸಿ ತೆಗೆದುಕೊಂಡು ಹೋಗ್ತಾನೆ. ನಂತರ ವಿರಾಟ ರಾಜ ತನ್ನಲ್ಲಿದ್ದ ಗೋವುಗಳನ್ನು ಬಿಡಿಸಿಕೊಂಡು ಬರೋಕೆ ತ್ರಿಗರ್ತ ರಾಜನ ಮೇಲೆ ಯುದ್ಧಕ್ಕೆ ಹೊರಡ್ತಾನೆ. ಇತ್ತ ಇದೇ ಸಮಯಕ್ಕಾಗಿ ಕಾಯ್ತಿದ್ದ ಕೌರವರು ಉತ್ತರ ದಿಕ್ಕಿನಿಂದ ಮತ್ಸ್ಯ ದೇಶದ ಮೇಲೆ ಆಕ್ರಮಣವನ್ನು ಮಾಡಿ ಅಲ್ಲಿ ಉಳಿದಿರೋ ಸುಮಾರು 60,000 ಗೋವುಗಳನ್ನು ಅಪಹರಿಸಿಕೊಂಡು ಹೋಗ್ತಾರೆ. ಆಗ ಮಾರುವೇಷದಲ್ಲಿದ್ದ ಅರ್ಜುನ ಮತ್ತು ಉಳಿದ ಪಾಂಡವರು ವಿರಾಟ ರಾಜನ ನೆರವಿಗೆ ಧಾವಿಸ್ತಾರೆ. ಇವರುಗಳ ಸಹಾಯದಿಂದ ವಿರಾಟ ರಾಜ ಕೌರವರ ಮೇಲೆ ಯುದ್ಧವನ್ನು ಮಾಡಿ ಅದರಲ್ಲಿಯೇ ಜಯಶಾಲಿಯಾಗ್ತಾನೆ. ಆ ನಂತರ ಅಪಹರಿಸಿದ್ದ ತನ್ನ ಗೋವುಗಳನ್ನು ಮುಕ್ತಗೊಳಿಸಿ ಅವುಗಳನ್ನು ಪುನಃ ತನ್ನ ರಾಜ್ಯಕ್ಕೆ ಸಾಗಿಸ್ತಾನೆ. ಈ ಘಟನೆಯೇ ಪಾಂಡವರ ಅಜ್ಞಾತವಾಸದ ಕೊನೆಯ ಗಳಿಗೆಯಾಗಿರುತ್ತೆ. ಹೀಗಾಗಿ ಅವರು ಅಲ್ಲಿಯೇ ತಮ್ಮ ಮಾರುವೇಷ ತ್ಯಜಿಸಿ ನಿಜ ರೂಪದಲ್ಲಿ ಪ್ರಕಟವಾಗ್ತಾರೆ. ಮಹಾಭಾರತದ ಅನುಶಾಸನ ಪರ್ವದಲ್ಲಿನ ವಿರಾಟ ರಾಜನ ಈ ಗೋ ಅಪಹರಣದ ಪ್ರಸಂಗ ಅಂದಿನ ಗೋ ಸಂಪತ್ತಿನ ಮಹತ್ವ ಮತ್ತು ರಕ್ಷಣೆಯ ಐತಿಹಾಸಿಕ ಪ್ರಮಾಣವಾಗಿದೆ. ಈ ಕಥೆಯಿಂದ ಅಂದಿನ ದಿನದ ಗೋ ಸಂಪತ್ತಿನ ಪರಿಚಯವಾಗುತ್ತೆ. ಹಾಗೆ ಗೋವು ಅಂದು ಪ್ರತಿ ರಾಷ್ಟ್ರದ ಮಹತ್ವಪೂರ್ಣ ಸಂಪತ್ತು ಮತ್ತು ಅಸ್ತಿತ್ವವಾಗಿತ್ತು ಅನ್ನೋದು ದೃಢಪಡುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಮಹಾಭಾರತದಲ್ಲಿರೋ ಇನ್ನಷ್ಟು ಗೋ ಸಂಬಂಧಿ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ನಮಸ್ಕಾರ.